ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಮ್ಮ ಜೊತೆಗೆ ದರ್ಶನ್ ಪುಟ್ಟಣ್ಣಯ್ಯ ಸರ್ ಇದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಸರ್ ಎಲ್ಲರಿಗೂ ಗೊತ್ತಿದ್ದಾರೆ. ಸೊ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮೇಲುಕೋಟೆಯ ಶಾಸಕರು ಅಂತ ಹೇಳೋದಕ್ಕಿಂತ ಒಬ್ಬ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಅಷ್ಟು ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ಒಬ್ಬ ಶಾಸಕರು ಅಂತಲೇ ಹೇಳ್ಬೋದು. ಸೊ ಅವರ ಇಂಟರ್ವ್ಯೂ ನಡೀತಾ ಇದೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರ ಲೈಫ್ ಜರ್ನಿ ಆಗಿರ್ಬೋದು, ಹಾಗೂ ಅವರ ಒಂದು ಪೊಲಿಟಿಕಲ್ ಲೈಫ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸನ್ನು ಹೇಳ್ತಾ ಹೋಗ್ತಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸರ್ ನಮಸ್ತೆ. ಸೊ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ನಿಮ್ಮನ್ನು ಮೀಟ್ ಆಗಿದ್ದು. ಆ್ಯಕ್ಚುಲಿ ನಿಮ್ಮ ಬಗ್ಗೆ ಎಲ್ಲರಿಗೂ ಜನರಿಗೆ ಗೊತ್ತಿದೆ. ಇನ್ನು ಸಾಕಷ್ಟು ವಿಷಯಗಳನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ್. ಮೊದಲಿಗೆ ದರ್ಶನ್ ಪುಟ್ಟಣ್ಣಯ್ಯ ಸರ್ ಯಾರು ಅಂತ ಈಗಾಗಲೇ ಗೊತ್ತಿದೆ. ಸೊ ಕಿರು ಪರಿಚಯ ಮಾಡಿಕೊಡೋದಾದರೆ ದರ್ಶನ್ ಪುಟ್ಟಣ್ಣಯ್ಯ ಸರ್ ಯಾರು, ಶಾಸಕರಾಗಿ ಅಲ್ಲದೆ? ನಾನು ಮೊದಲನೇದಾಗಿ ಪುಟ್ಟಣ್ಣಯ್ಯ ಅವರ ಮಗ. ಇಲ್ಲಿ ಕ್ಯಾತ್ನಹಳ್ಳಿ ಅಲ್ಲಿ ಕ್ಯಾತ್ನಹಳ್ಳಿ ಮೈಸೂರು ಇಲ್ಲಿ ಭಾಗದಲ್ಲಿ ಬೆಳೆದು ಆಮೇಲೆ ಸುಮಾರು ವರ್ಷ ಅಮೆರಿಕದಲ್ಲಿದ್ದು ಇಲ್ಲಿ ನನ್ನ ಬ್ಯಾಕ್ಗ್ರೌಂಡ್ ಬಂದು ಚಿಕ್ಕದಿಂದ ಬೆಳೆದಾಗ ನಮ್ಮ ಊರಲ್ಲಿ ಗದ್ದೆ ಆಗಿರ್ಬೋದು ಇದರಲ್ಲಿ ಆಟ ಆಡ್ಕೊಂಡು ಬೆಳೆದವನು. ಅದಾದ ನಂತರ 20 ವರ್ಷಗಳ ಕಾಲ ಬೇರೆ ಹೊರದೇಶದಲ್ಲಿದ್ವಿ. ಈಗ ಇಲ್ಲಿಗೆ ಬಂದಿರೋನು. ನನ್ನ ಮುಂಚೆ ಇದಕ್ಕೆ ಬರೋಕ್ಕಿಂತ ಮುಂಚೆ ನಾನು ಕಂಪ್ಯೂಟರ್ ಇಂಜಿನಿಯರಿಂಗು ಸಾಫ್ಟ್ವೇರಲ್ಲಿ ತುಂಬ ಕಾಲ ಕಳೆದಿದ್ದೀನಿ. ಸೊ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿಕೊಂಡು ನಿಮ್ಮದೇ ಆದಂಥ ಒಂದು ಸ್ವಂತ ಕಂಪ್ನಿಯನ್ನು ಕೂಡ ವಿದೇಶದಲ್ಲಿ ಕಟ್ಟಿ ಕಂಪ್ನಿಯನ್ನು ಬೆಳೆಸಿ, ಸೊ ಕಂಪ್ನಿಯನ್ನು ಬಿಟ್ಟು ಈಗ ನಮ್ಮ ರಾಜ್ಯಕ್ಕೆ ಬಂದಿದ್ದೀರಾ, ನಮ್ಮ ರೈತರಿಗೋಸ್ಕರ ಬಂದಿದ್ದೀರಾ, ನಿಮ್ಮ ಕ್ಷೇತ್ರಕ್ಕೋಸ್ಕರ ಬಂದಿದ್ದೀರಾ, ನಿಮ್ಮ ಕ್ಷೇತ್ರದಲ್ಲಿರುವಂತಹ ಜನಗಳಿಗೋಸ್ಕರ ಬಂದಿದ್ದೀರಾ ಸರ್. ಹೇಗಿತ್ತು ಈ ಒಂದು ಸ್ಯಾಕ್ರಿಫೈಸ್, ಹೇಗಿತ್ತು ಸರ್? ಅಂದರೆ ಈಗ ನೀವು ಅಲ್ಲಿ ಸೆಟಲ್ಡ್ ಆಗಿದ್ದಂಥವ್ರು ಆ ಒಂದು ಕಂಟ್ರಿನಲ್ಲಿ. ಸೊ ಈಗ ಆ ಕಂಪ್ನಿಯನ್ನು ಮಾರಿ ಮತ್ತು ಅಲ್ಲಿ ಬಿಟ್ಟು ಬಂದು ನೀವು ಇಲ್ಲಿ ಈ ಜನಕ್ಕೋಸ್ಕರ ಇಲ್ಲಿ ಸೇವೆ ಮಾಡೋದಕ್ಕೆ ಅಂತ ಬಂದಿದ್ದೀರಾ. ಹೇಗಿತ್ತು ಸರ್ ಆ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ ಹೇಗಿತ್ತು? ತುಂಬ ನನಗೆ ರಾಜಕೀಯದಲ್ಲಿ ಇಲ್ಲಿ ಕೂತ್ಕೊಂಡು ಮುಂದೆ ನಿಂತ ಇಂಟರ್ವ್ಯೂಗಳು ಕೊಡ್ತೀನಿ ಅಥವಾ ಭಾಷಣಗಳು ಮಾಡ್ತೀನಿ ಅಂತ ನನಗೆ ಯಾವತ್ತೂ ಬೆಳಿಬೇಕಾದ್ರೆ ನನಗೆ ಅನಿಸಿರಲಿಲ್ಲ. ಆಕಸ್ಮಿಕವಾಗಿ ನಾವು ರಾಜಕೀಯಕ್ಕೆ ಬಂದಿದ್ದು ಮತ್ತು ಈ ಹೋರಾಟಗಳ ಜೊತೆ ಇರಬೇಕು ಅನ್ನೋ ಒಂದು ಆಸೆಯಿಂದ ಬಂದಿದ್ದು. ನಾವು ಈ ಟ್ರಾನ್ಸಿಷನ್ ಮಾಡಬೇಕಿತ್ತಲ್ಲ, ಅಲ್ಲಿಂದ ಈ ಒಂದು ಕೆರಿಯರಿಗೆ ಟ್ರಾನ್ಸಿಷನ್ ಮಾಡಬೇಕಾದ್ರೆ ತುಂಬ ಕಷ್ಟ ಇತ್ತು. ಏನು ಸುಲಭ ಅಂತ ಹೇಳೋಕ್ಕಾಗಲ್ಲ. ಆದರೆ ಮನಸ್ಸಿತ್ತು ಮಾಡಬೇಕಂತ. ಅದಕ್ಕೋಸ್ಕರ ಅಷ್ಟು ಕಷ್ಟ ಅನಿಸ್ಲಿಲ್ಲ ಅಂತ ನನಗೆ ಅದು ಅನ್ನಿಸ್ತಿದೆ. ಇನ್ನೂ ಕೆಲವು ದಿನಗಳಲ್ಲಿ ಕೆಲಸಗಳು ಏನೇನೋ ಆಗದೇ ಇದ್ದರೆ ಹೆಂಗಪ್ಪ ಮಾಡಿಸೋದು, ಹಿಂಗೆ ನಡೀತಾ ಇತ್ತು. ಆದರೆ ಪಾಸಿಟಿವ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ಅದೆಲ್ಲ ನೋಡಿರೋಂಥ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದರಿಂದ ನಾವು ನಮ್ಮ ದೇಶಕ್ಕೆ ತಕ್ಕಂಗೆ ಬೇರೆ ದೇಶಗಳಿಗೆ ಯಾವ ಥರ ನಡೆಯುತ್ತೆ ಅದನ್ನು ನೋಡಿ ನಮ್ಗೆ ಯಾವುದು ಅನುಗುಣವಾಯ್ತದೆ ಅದನ್ನು ಕೆಲಸಗಳು ಮಾಡಿಸೋಕ್ಕೆ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಕ್ಕೆ ಅನುಕೂಲ ಆಯಿತು ಅಂತ ನನಗಂತೂ ಅನ್ನಿಸ್ತಿದೆ. ಓಕೆ, ಈಗ ನೀವು ವಿದೇಶದಲ್ಲಿ ಇದ್ದಂಥವ್ರು, ಅಲ್ಲಿನ ಜೀವನ ಶೈಲಿಯನ್ನು ನೋಡಿದಂಥವ್ರು, ಸೊ ಅಲ್ಲಿನ ಒಂದು ಜೀವನ ಶೈಲಿಗೆ ಒಂದಷ್ಟು ದಿನಗಳ ಕಾಲ ಹೊಂದಾಣಿಕೆಯನ್ನು ಆಗಿದ್ದಂಥವ್ರು. ಸೊ ಈಗ ಇಲ್ಲಿನ ಲೈಫ್ ನೋಡ್ತಾ ಇದ್ದೀರಾ. ಅಂದರೆ ಇಲ್ಲಿ ಹುಟ್ಟಿ ಬೆಳೆದಿರೋರಾದರೂ ಕೂಡ ಈಗ ಇಲ್ಲಿನ ಲೈಫಲ್ಲಿ ಇಲ್ಲಿನ ಒಂದು ರಾಜಕೀಯನ ನೋಡ್ತಾ ಇದ್ದೀರಾ. ಸೊ ಈಗ ಅಲ್ಲಿನ ಒಂದು ರಾಜಕೀಯಕ್ಕೂ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ಗೂ, ಅಂದರೆ ಇಲ್ಲಿನ ಒಂದು ಪೊಲಿಟಿಕಲ್ ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಸರ್? ಈಗ ನಾವು ಅಂದರೆ ನಮ್ಮ ಕಂಟ್ರಿ ಬೆಳೆಯೋದಕ್ಕಾಗಿರ್ಬೋದು, ಅಂದರೆ ಒಂದು ಡೆವಲಪ್ ಆಗೋದಕ್ಕೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೇನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಸರ್? ಅಂದರೆ ನಾವುಗಳು ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅಳವಡಿಸ್ಕೋಬೇಕಾಗಿದೆ ಮತ್ತು ಟ್ರಾನ್ಸ್ಪರೆನ್ಸಿ ತರಬೇಕಾಗಿದೆ ಪೂರ್ತಿ. ಅಂದರೆ ಏನಾಯ್ತೈತೆ ಸಿಸ್ಟಮಲ್ಲಿ, ಇದು ಜನರು ದುಡ್ಡು, ನಾನು ಪೊಲಿಟಿಷಿಯನ್ ನನ್ನ ಸಂಬಳ ಬರೋದ್ರಿಂದ ಹಿಡಿದು ನಾವು ನಮಗೆ ಕೂತ್ಕೊಂಡು ವಿಧಾನಸೌಧದಲ್ಲಿ ಚರ್ಚೆ ಮಾಡೋದ್ರಿಂದ ಹಿಡಿದು ಅಲ್ಲಿ ಲೈಟ್ ಬಿಲ್ ಕಟ್ಟೋದಾಗಲಿ ಅಥವಾ ಅಲ್ಲಿ ನೀರು ತಂದುಕೊಡೋ ಅವ್ರಿಗೆ ಇವರಾಗಿರಲಿ ಎಲ್ಲರೂ ಜನರ ದುಡ್ಡಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಅರ್ಥಕೊಂಡು ಮಾಡಬೇಕಾಗುತ್ತೆ. ಯಾಕೆಂದರೆ ಮತ್ತೆ ಪೂರ್ತಿ ಟ್ರಾನ್ಸ್ಪರೆನ್ಸಿ ತರಬೇಕಾಗಿದೆ. ದುಡ್ಡು ಬಂದಿದೆ, ಇಷ್ಟು ದುಡ್ಡು ಬಂದಿದೆ, ಇಷ್ಟು ದುಡ್ಡನ್ನು ಎಲ್ಲೆಲ್ಲಿ ಹೋಯಿತು, ಯಾವ ಕೆಲಸಕ್ಕೆ ಹೋಯಿತು, ಇದನ್ನು ಟ್ರಾನ್ಸ್ಪರೆನ್ಸಿ ತಂದು ಮತ್ತು ಇಲ್ಲಿ
ಸುಮಾರು ಅಂದರೆ ಕೆಲಸದ ಬಗ್ಗೆ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಏನಿದೆ ಅಂದರೆ ನಾವು ಬದಲಾವಣೆ ಮತ್ತು ನಾವು ಯಾವ ಥರ ನಮ್ಮ ಜನರ ಜೀವನನ ಎಷ್ಟು ಜನರ ಜೀವನನ ನಾವು ಮೇಲೆತ್ತಿದ್ದೀವಿ ಅನ್ನೋ ಒಂದು ಇಂಡಿಕೇಟರ್ನ ಪ್ರತಿ ವರ್ಷ ನೋಡಬೇಕು. ನೋಡಿ ಹೆಂಗೆ ನಾವು ಮೇಲೆ ತತ್ತಾ ಇದ್ದೀವಿ ಜನರನ್ನ. ಇವು ಇನ್ನೂ ಹಲವಾರು ಇದೆ, ಇಲ್ಲೂ ತುಂಬ ಒಳ್ಳೆಯ ವ್ಯವಸ್ಥೆಗಳು ಇದೆ, ಸರಿ ಇಲ್ಲದೆ ಇರೋಂಥದ್ದು ಇದೆ. ಅಲ್ಲೂ ಅಷ್ಟೇ, ಅಲ್ಲೂ ಸರಿ ಇಲ್ಲದೆ ಇರೋಂಥದ್ದು ಇದೆ, ಒಳ್ಳೆ ವ್ಯವಸ್ಥೆ ಇಲ್ಲದೆ ಇರೋಂಥದ್ದು ಇದೆ. ಅವರು ನಮ್ಮಿಂದ ಕಲಿಬೇಕು, ನಾವು ಅವ್ರಿಂದ ಕಲಿಬೇಕು. ಅದು ನಿಯಮ ಅನಿಸ್ತಿದೆ ಎಲ್ಲ ಕಡೆ. ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಬೋತ್ ಸೈಡ್ಸಲ್ಲೂ ಇದೆ. ಆದರೆ ಕಲ್ತ್ಕೊಂಡು ಅಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂದರೆ ನಮ್ಮಪ್ಪ ಅವರು ಬಂದಾಗ ಅವ್ರಿಗೂ ತುಂಬ ಅನಿಸಿದ್ದೇನೆಂದರೆ ನೀವು ಯಾವುದೇ ಕೆಲಸ ಮಾಡಲಿ ಅವ್ರಿಗೆ ಅದೇ ಥರದ ರೆಸ್ಪೆಕ್ಟ್ ಸಿಗುತ್ತೆ. ನೀವು ಕಸ ಗುಡಿಸೋದ್ರಿಂದ ಹಿಡಿದು ಕಂಪನಿ ಮಾಲೀಕರ ತನಕ ಇರಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಗಿರಲಿ ಎಲ್ಲರಿಗೂ ಅದೇ ಥರದ ಒಂದು ಈಕ್ವಲ್ ರೆಸ್ಪೆಕ್ಟ್ ಸಿಗುತ್ತೆ. ಆ ಒಂದು ಏನು ಡಿಗ್ನಿಟಿ ಆಫ್ ಲೇಬರ್ ಇದೆಯಲ್ಲ ಅದನ್ನು ನಾವು ಮುರಿಸ್ಕೊಳ್ಬೇಕು ಅಂತ ಇದೇ ಥರ ಇನ್ನೂ ಹಲವಾರು ಇದೆ. ಆದರೆ ಚಿಕ್ಕದಾಗಿ ಹೇಳಬೇಕು ಅಂದರೆ ಓಕೆ. ತಂದೆಯವ್ರ ಬಗ್ಗೆ ಹೇಳೋದಾದರೆ ಸರ್, ತಂದೆಯವರು ಈಗಾಗಲೇ ಜನರಿಗೆ ಗೊತ್ತಿದೆ ಪುಟ್ಟಣ್ಣಯ್ಯ ಸರ್ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರ ಬಗ್ಗೆ ನೀವು ಹೇಳೋದಾದರೆ, ದರ್ಶನ್ ಪುಟ್ಟಣ್ಣಯ್ಯ ಅವ್ರ ಮಗನಾಗಿ ಹೇಳೋದಾದರೆ? ಅದೇ ಅವ್ರಿಗೆ ಈ ವಿಷಯನ ಹೇಳೋದು ಎಲ್ಲರಿಗೂ ಗೊತ್ತಿರೋಂಥದ್ದೇ. ಅವ್ರು ಎಲ್ಲಿರ್ತಾರೆ ಅಲ್ಲಿ ನಗು. ಓಕೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಖುಷಿ ಇರ್ತಾಯಿತ್ತು. ಯಾವುದೇ ಅವ್ರಿಗೆ ಎಷ್ಟೇ ಕಷ್ಟ ಏನೇ ಅನುಭವಿಸ್ತಿದ್ರು ಅವರು ಎಲ್ಲಿ ಜನರ ಮಧ್ಯದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ನಗುವ ವಾತಾವರಣ ಯಾವಾಗಲೂ ಇರ್ತಾಯಿತ್ತು. ಹೊರಗಡೆ ಆಗಲಿ ಮನೆಯಲ್ಲಾಗಲಿ ಅದು ಇತ್ತು. ಯಾವಾಗಲೂ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇರ್ತಾಯಿತ್ತು. ಯಾವುದೂ ದೊಡ್ಡ ಸಮಸ್ಯೆ ಅಲ್ಲ, ಈ ಎದುರಿಸಿ ಮುಂದಕ್ಕೆ ಬರ್ಬೋದು ಅನ್ನೋ ಒಂದು ಎಷ್ಟೇ ಕಷ್ಟ ಇದ್ದರೂ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಅವ್ರು ತಗೊಳ್ತಿದ್ದಂಥ ನಿಲುವು ನಾನು ಆ ಲೆವೆಲಿಗೆ ತಗೊಳಕ್ಕಾಯ್ತಾ ಇಲ್ಲ, ತಗೊಂಡಿಲ್ಲ. ಯಾಕಂದರೆ ಅವ್ರೊಂದು ಡಿಸಿಪ್ಲಿನ್ಡ್ ನಿಲುವುಗಳಿತ್ತು. ಈ ನಿಲುವು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಅದು ಏನೇ ಬಂದರೂ ಯಾರೇ ಬಂದರೂ ಚೇಂಜ್ ಆಗ್ತಿರ್ಲಿಲ್ಲ, ವೇವ್ ಮಾಡ್ತಾರೆ. ಓಕೆ. ಅದು ಈ ಥರದ್ದೆಲ್ಲ ಹಲವಾರು. ಮತ್ತು ಅವ್ರಿಗೆ ತೋರಿಸ್ಕೊಂಡಂಥ ಸಮಾನತೆ ಎಲ್ಲದಕ್ಕಿಂತ ದೊಡ್ಡದಾಗಿ ನಮಗೆ ಚಿಕ್ಕದ್ರಿಂದ ಅವ್ರು ಯಾವ ಜಾತಿ ಭೇದ ಮಾಡದೆ ಎಲ್ಲ ವರ್ಗದ ಜನರು ಎಲ್ಲ ಜಾತಿಯ ಜನರು ನಮ್ಮವರೇ ಅನ್ನೋದನ್ನು ನಮಗೆ ಚಿಕ್ಕದ್ರಿಂದ ನಮ್ಮ ಮನಸ್ಸಲ್ಲಿ ತುಂಬಿದ್ದಾರೆ. ಅವ್ರು ಜನರಿಗೆ ಹೇಳ್ಕೊಂಡು ಬಂದಿದೆ. ಅದೇ ಥರ ಹೇಳೋದೊಂದು, ಆದರೆ ನಡ್ಕೊಂಡು ಬಂದಿದೆ. ಅದು ಈ ವಿಷಯಗಳು ಇದೆ. ತಂದೆಯಿಂದ ಯಾವುದಾದ್ರೂ ಒಂದು ಕ್ವಾಲಿಟಿನ ರಾಜಕೀಯಕ್ಕೆ ತಗೊಳ್ತೀರಾ ಅಂತಂದರೆ ಯಾವೊಂದು ಕ್ವಾಲಿಟಿನ ತಗೊಳ್ಳೋಕೆ ಇಷ್ಟಪಡ್ತೀರಾ ಸರ್? ಅದೇ ನನಗನ್ಸೋದು ಸಮಾನತೆ ಇದೆಯಲ್ಲ, ಸಮಾನತೆ. ಅದೊಂದು ನನಗೆ ತುಂಬ ಹತ್ತಿರದವಾದಂಥ ಯಾವ ವರ್ಗದ ಜನ ಅಥವಾ ಯಾವ ಜಾತಿಯ ಜನ ಎಲ್ಲರೂ ಒಂದೇ ಅಂತ ಏನು ನೋಡ್ತಾ ಇದ್ರು. ಅದೊಂದು ಇದ್ದರೆ ಅದೊಂದು ಕ್ವಾಲಿಟಿನ ಅಲ್ಲಿನ ಅವರಿಂದ ತಗೊಳ್ಬೇಕು. ಇನ್ನೂ ಹಲವಾರು ಕ್ವಾಲಿಟಿ ಇದೆ, ಯಾವ್ದಾದ್ರು ಒಂದು ಪಿಕ್ ಮಾಡಬೇಕು. ಸಮಾನತೆಯನ್ನು ತಗೊಳ್ತೀರಾ? ರೈತರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ಹೊಂದಿದಂಥವರು ಪುಟ್ಟಣ್ಣಯ್ಯ ಸರ್. ಈ ಭಾಗದಲ್ಲಿ ತುಂಬ ಜನ ರೈತರು ಅವರನ್ನು ತುಂಬ ಆರಾಧಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ರೈತರಿಗೆ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹೋರಾಡ್ತಿದ್ದಂಥವ್ರು. ಅದ್ರ ಬಗ್ಗೆ ಹೇಳೋದಾದರೆ ಸರ್? ಅವರು ಅದೇ ಹೇಳಿದ್ನಲ್ಲ, ಒಂದು ಡಿಸಿಪ್ಲಿನ್ಡ್ ಆಗಿ ಅವರು ಮತ್ತು ರೈತ ಸಂಘಟನೆಯ ಎಲ್ಲ ಹಿರಿಯ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಅವರು ರೈತರಿಗೆ ನ್ಯಾಯ ಕೊಡಿಸ್ಬೇಕು, ಏನಾದರೂ ನಾವು ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡಿದ್ದೀವಿ. ಅದು ಅಂಥದ್ದು ಅಂತ ಛಲ ತುಂಬ ಕಷ್ಟ ಆಗ್ಬರೋದು. ಯಾವುದೇ ಸ್ವಾರ್ಥ ಇಲ್ಲದೆ ಏನೂ ಎಕ್ಸ್ಪೆಕ್ಟ್ ಮಾಡಿದೆ, ನನಗೇನು ನಂಗೆ ಇದು ಮಾಡೋದ್ರಿಂದ ನನಗೆ ಇದು ಬೇಕು, ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡಿರೋದು. ಓಕೆ.